ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ನ್ಯಾಯದ ಲಭ್ಯತೆಯಲ್ಲಿ ಒಂದು ಹೊಸ ಯುಗ. 19ನೇ ಶತಮಾನದಲ್ಲಿ ಜಾರಿಗೆ ತಂದಿದ್ದ ಬ್ರಿಟಿಷರ ಕಾಲದ ಕಾನೂನುಗಳಿಂದ ನಾವೀಗ ಮುಕ್ತರಾಗಿದ್ದೇವೆ. 21ನೇ ಶತಮಾನದ ಅತ್ಯಂತ ಮಹತ್ವದ ಸುಧಾರಣೆಯ ನಂತರ ಭಾರತವು ಈಗ ತನ್ನದೇ ಆದ ಕಾನೂನುಗಳನ್ನು ಹೊಂದಿದೆ. ಇವು ನ್ಯಾಯ, ಸಮಾನತೆ ಮತ್ತು ನಿಷ್ಪಕ್ಷಪಾತದ ಮೂಲ ತತ್ವಗಳಲ್ಲಿ ಬೇರೂರಿವೆ. ನಿಜವಾದ ಅರ್ಥದಲ್ಲಿ ಇದು ನವಭಾರತದ ಚೇತನವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಸಂವಿಧಾನದ ಆಶಯಗಳನ್ನು ಪ್ರತಿಫಲಿಸುತ್ತದೆ. ಹೊಸ ಕಾನೂನುಗಳ ಧ್ಯೇಯೋದ್ದೇಶ ಕೇವಲ ಶಿಕ್ಷೆಯಲ್ಲ, ಬದಲಾಗಿ ನ್ಯಾಯ ಒದಗಿಸುವುದು. 150 ವರ್ಷಗಳಷ್ಟು ಹಳೆಯದಾದ ಬ್ರಿಟಿಷರ ಕಾಲದ ಕಾನೂನುಗಳಿಂದ ಮುಕ್ತಿ. ಈ ಕಾನೂನುಗಳು ಸಂಪೂರ್ಣವಾಗಿ ಜಾರಿಗೆ ಬಂದ ನಂತರ ಆರಂಭಿಕ ಎಫ್ಐಆರ್ ಹಂತದಿಂದ ಹಿಡಿದು ಸುಪ್ರೀಂ ಕೋರ್ಟ್ವರೆಗಿನ ನ್ಯಾಯದಾನ ಪ್ರಕ್ರಿಯೆಯು ಸರಿಸುಮಾರು 3 ವರ್ಷಗಳಲ್ಲೇ ಪೂರ್ಣಗೊಳ್ಳಲಿದೆ. ಭಯೋತ್ಪಾದನೆ ಮತ್ತು ಸಂಘಟಿತ ಅಪರಾಧಗಳ ವಿರುದ್ಧ ಕಠಿಣ ನಿಲುವು ಭಾರತೀಯ ನ್ಯಾಯ ಸಂಹಿತೆ 2023 ಸಂಘಟಿತ ಅಪರಾಧಗಳು ಮತ್ತು ಭಯೋತ್ಪಾದನೆಯನ್ನು ಹತ್ತಿಕ್ಕಲು ಕಟ್ಟುನಿಟ್ಟಾದ ನಿಬಂಧನೆಗಳನ್ನು ಪರಿಚಯಿಸಿದೆ. ಈ ಹೊಸ ಕಾನೂನುಗಳು ತನಿಖೆಯನ್ನು ಪೂರ್ಣಗೊಳಿಸಲು, ದೋಷಾರೋಪಣೆ ಪಟ್ಟಿ ಸಲ್ಲಿಸಲು, ಆರೋಪ ಹೊರಿಸಲು ಮತ್ತು ತೀರ್ಪುಗಳನ್ನು ನೀಡಲು ನಿರ್ದಿಷ್ಟ ಸಮಯದ ಚೌಕಟ್ಟನ್ನು ಕಡ್ಡಾಯಗೊಳಿಸಿವೆ. 7 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯ ಜೈಲು ಶಿಕ್ಷೆ ವಿಧಿಸಬಹುದಾದ ಎಲ್ಲ ಅಪರಾಧಗಳಿಗೆ ವಿಧಿವಿಜ್ಞಾನ ತನಿಖೆಯನ್ನು ಕಡ್ಡಾಯಗೊಳಿಸಲಾಗಿದೆ. ಬ್ರಿಟಿಷರು 1860ರಲ್ಲಿ ಐಪಿಸಿ ಮತ್ತು ಕೆಲವು ವರ್ಷಗಳ ನಂತರ ಸಿಆರ್ಪಿಸಿಯನ್ನು ಜಾರಿಗೆ ತಂದರು. ಈ ಕಾನೂನುಗಳನ್ನು ನಾಗರಿಕರ ಕಲ್ಯಾಣಕ್ಕಾಗಿ ರೂಪಿಸಿರಲಿಲ್ಲ, ಬದಲಿಗೆ ಬ್ರಿಟಿಷ್ ಆಡಳಿತವನ್ನು ಸಂರಕ್ಷಿಸಲು ರೂಪಿಸಲಾಗಿತ್ತು. ಅವರ ಈ ಮನಸ್ಥಿತಿಯು ಕಾನೂನಿನ ರಚನೆಯಲ್ಲೇ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಕೊಲೆ ಅಥವಾ ಮಹಿಳೆಯರ ಮೇಲಿನ ದೌರ್ಜನ್ಯಗಳಂತಹ ಘೋರ ಅಪರಾಧಗಳಿಗಿಂತ ಬ್ರಿಟಿಷ್ ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡುವುದು, ರೈಲು ಹಳಿಗಳನ್ನು ಧ್ವಂಸಗೊಳಿಸುವುದು ಅಥವಾ ಬ್ರಿಟಿಷ್ ರಾಜಪ್ರಭುತ್ವವನ್ನು ಅವಮಾನಿಸುವಂತಹ ಅಪರಾಧಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿತ್ತು. ಸ್ವಾತಂತ್ರ್ಯ ಬಂದು ದಶಕಗಳೇ ಕಳೆದರೂ ಭಾರತೀಯ ಕಾನೂನುಗಳು ಅದೇ ಹಳೆಯ ದಂಡ ಸಂಹಿತೆಯ ಸುತ್ತಲೇ ಸುತ್ತುತ್ತಿದ್ದದ್ದು ಒಂದು ದುರದೃಷ್ಟಕರ ವಾಸ್ತವವಾಗಿತ್ತು. ಕಾಲಕಾಲಕ್ಕೆ ತಿದ್ದುಪಡಿಗಳನ್ನು ತರಲಾಗಿದ್ದರೂ ಕಾನೂನುಗಳ ಮೂಲ ಸ್ವರೂಪ ಮಾತ್ರ ಬದಲಾಗದೆ ಹಾಗೆ ಉಳಿದಿತ್ತು. ಬ್ರಿಟಿಷರ ಕಾಲದ ಈ ಕಾನೂನುಗಳ ಆತ್ಮ ಮತ್ತು ಉದ್ದೇಶವು ಬ್ರಿಟಿಷ್ ಆಡಳಿತವನ್ನು ಬಲಪಡಿಸುವುದು ಹಾಗೂ ನ್ಯಾಯ ಒದಗಿಸುವುದಕ್ಕಿಂತ ಹೆಚ್ಚಾಗಿ ಶಿಕ್ಷಿಸುವುದನ್ನೇ ತನ್ನ ಮುಖ್ಯ ಗುರಿಯಾಗಿಸಿಕೊಂಡಿದ್ದ ವಸಾಹತುಶಾಹಿ ವ್ಯವಸ್ಥೆಯನ್ನು ರಕ್ಷಿಸುವುದಾಗಿತ್ತು. ಈ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೆಂಪು ಕೋಟೆಯ ಮೇಲಿನಿಂದ ದಾಸ್ಯದ ಮನಸ್ಥಿತಿಯಿಂದ ಮುಕ್ತರಾಗುವುದಾಗಿ ಪಣ ತೊಟ್ಟಾಗ ದಂಡ ಸಂಹಿತೆಯ ಸಂಪೂರ್ಣ ಸುಧಾರಣೆಯು ಆ ನಿಟ್ಟಿನಲ್ಲಿ ಇಟ್ಟ ಅತ್ಯಂತ ನಿರ್ಣಾಯಕ ಹೆಜ್ಜೆಯಾಯಿತು. ದೇಶವು ವಸಾಹತುಶಾಹಿ ದಾಸ್ಯದ ಎಲ್ಲಾ ಕುರುಹುಗಳನ್ನು ತೊಡೆದು ಹಾಕಲು ಮುಂದಾಗುತ್ತಿದ್ದಂತೆ ಮತ್ತು ಅಮೃತ ಕಾಲದಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುವ ತನ್ನ ಭವ್ಯ ಸಂಕಲ್ಪದೊಂದಿಗೆ ಜುಲೈ 2024ರಲ್ಲಿ ಭಾರತೀಯ ನ್ಯಾಯ ಸಂಹಿತೆಯನ್ನು ಜಾರಿಗೆ ತರುವ ಮೂಲಕ ಒಂದು ದೂರಗಾಮಿ ಉಪಕ್ರಮವನ್ನು ಕೈಗೊಂಡಿತು. 1860ರ ಇಂಡಿಯನ್ ಪೀನಲ್ ಕೋಡ್, 1898ರ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮತ್ತು 1872ರ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಇವುಗಳನ್ನು ಮೂಲತಃ ಬ್ರಿಟಿಷ್ ಪಾರ್ಲಿಮೆಂಟ್ ಅಂಗೀಕರಿಸಿತ್ತು. ಈಗ ಇಂಡಿಯನ್ ಪೀನಲ್ ಕೋಡ್ ಸ್ಥಾನಕ್ಕೆ ಭಾರತೀಯ ನ್ಯಾಯ ಸಂಹಿತೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸ್ಥಾನಕ್ಕೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಸ್ಥಾನಕ್ಕೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಬಂದಿವೆ. ಈ 3 ಹೊಸ ಕಾನೂನುಗಳು ಕೇವಲ ಶಿಕ್ಷೆ ನೀಡುವುದಕ್ಕಿಂತ ಹೆಚ್ಚಾಗಿ ನ್ಯಾಯ ಒದಗಿಸುವುದನ್ನೇ ಕೇಂದ್ರವಾಗಿಟ್ಟುಕೊಂಡಿರುವ ಅಪರಾಧ ನ್ಯಾಯ ವ್ಯವಸ್ಥೆಗೆ ಭದ್ರವಾದ ಅಡಿಪಾಯ ಹಾಕಿವೆ. ಈಗ ಸರಳ, ಸುಲಭ, ಪಾರದರ್ಶಕ ಮತ್ತು ಜವಾಬ್ದಾರಿಯುತ ಪ್ರಕ್ರಿಯೆಗಳ ಮೂಲಕ ಸುಲಭ ನ್ಯಾಯದಾನ ಪರಿಕಲ್ಪನೆಯು ಸಾಕಾರಗೊಂಡಿದೆ. ಈ 3 ಹೊಸ ಕಾನೂನುಗಳು ಭಾರತೀಯ ನ್ಯಾಯದ ನಿಜವಾದ ಉತ್ಸಾಹವನ್ನು ಒಳಗೊಂಡಿವೆ. ಸರಿಯಾದ ಅರ್ಥದಲ್ಲಿ ಹೇಳಬೇಕೆಂದರೆ ಸ್ವಾತಂತ್ರ್ಯ ಬಂದ ದಶಕಗಳ ನಂತರ ಈ 3 ಕ್ರಿಮಿನಲ್ ಕಾನೂನುಗಳು ಮೊದಲ ಬಾರಿಗೆ ನ್ಯಾಯಾಂಗ ವ್ಯವಸ್ಥೆಗೆ ಮಾನವೀಯ ಮುಖವನ್ನು ನೀಡಿವೆ. ಈ ಕಾನೂನು ಸಂಹಿತೆಯು ಜನರಿಗಾಗಿ, ಜನರಿಂದ, ಜನರಿಗೋಸ್ಕರ ಎಂಬ ನೈಜ ಪ್ರಜಾಪ್ರಭುತ್ವದ ತತ್ವವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಸ್ವತಂತ್ರ ಭಾರತದ ನ್ಯಾಯ ಸಂಹಿತೆಯು ಸಮಾನತೆ, ಸಾಮರಸ್ಯ ಮತ್ತು ಸಾಮಾಜಿಕ ನ್ಯಾಯದ ಆದರ್ಶಗಳೊಂದಿಗೆ ಹೆಣೆಯಲ್ಪಟ್ಟಿದೆ. ಕಾನೂನಿನ ಕಣ್ಣಿನಲ್ಲಿ ಎಲ್ಲರೂ ಸಮಾನರು ಎಂದು ಅನೇಕ ಬಾರಿ ಹೇಳಲಾಗುತ್ತದೆ, ಆದರೆ ವಾಸ್ತವವು ಸಾಕಷ್ಟು ಭಿನ್ನವಾಗಿತ್ತು. ಬಡವರು ಮತ್ತು ದುರ್ಬಲರು ಕಾನೂನಿಗೆ ಹೆದರುತ್ತಿದ್ದರು ಹಾಗೂ ನ್ಯಾಯಾಲಯಗಳು ಅಥವಾ ಪೊಲೀಸ್ ಠಾಣೆಗಳಿಗೆ ಕಾಲಿಡಲು ಹಿಂಜರಿಯುತ್ತಿದ್ದರು. ಆದರೆ ಈಗ ಭಾರತೀಯ ನ್ಯಾಯ ಸಂಹಿತೆಯು ಈ ಸಾಮಾಜಿಕ ಮನಸ್ಥಿತಿಯನ್ನು ಬದಲಾಯಿಸುತ್ತಿದೆ. ದೇಶದ ಕಾನೂನುಗಳು ತಮಗೆ ಸಮಾನತೆಯನ್ನು ಖಾತರಿಪಡಿಸುತ್ತವೆ ಎಂಬ ನಂಬಿಕೆ
ನಂಬಿಕೆ ಸಾರ್ವಜನಿಕರಲ್ಲಿ ಮೂಡಲಾರಂಭಿಸಿದೆ. ಇದು ಸಂವಿಧಾನವು ಭರವಸೆ ನೀಡಿದ ನಿಜವಾದ ಸಾಮಾಜಿಕ ನ್ಯಾಯವಾಗಿದೆ. ಯಾವುದೇ ರಾಷ್ಟ್ರದ ನಿಜವಾದ ಶಕ್ತಿ ಇರುವುದು ಅಲ್ಲಿನ ಜನರಲ್ಲಿ ಮತ್ತು ಜನರು ತಮ್ಮ ಶಕ್ತಿಯನ್ನು ದೇಶದ ಕಾನೂನುಗಳಿಂದ ಪಡೆದುಕೊಳ್ಳುತ್ತಾರೆ. ಅದಕ್ಕಾಗಿಯೇ ನಾಗರಿಕರು ತಾವು ಕಾನೂನುಗಳನ್ನು ಪಾಲಿಸುವುದಾಗಿ ಹೆಮ್ಮೆಯಿಂದ ಘೋಷಿಸುತ್ತಾರೆ. ಕಾನೂನಿನ ಎಡೆಗಿನ ನಾಗರಿಕರ ಈ ನಿಷ್ಠೆಗೆ ರಾಷ್ಟ್ರದ ಅತ್ಯಂತ ದೊಡ್ಡ ಆಸ್ತಿಯಾಗಿದೆ. ನಿಯಮಗಳು ಮತ್ತು ಕಾನೂನುಗಳು ಪ್ರಸ್ತುತ ಕಾಲಕ್ಕೆ ತಕ್ಕಂತೆ ಇದ್ದಾಗ ಮಾತ್ರ ಪರಿಣಾಮಕಾರಿಯಾಗಿರುತ್ತವೆ. ಇಂದು ಜಗತ್ತು ಅತ್ಯಂತ ವೇಗವಾಗಿ ಬದಲಾಗುತ್ತಿದೆ. ಅಪರಾಧದ ಸ್ವರೂಪ ಮತ್ತು ಅಪರಾಧಿಗಳು ಬಳಸುವ ನೂತನ ವಿಧಾನಗಳು ವಿಕಸನಗೊಂಡಿವೆ. ಇಂತಹ ಸನ್ನಿವೇಶದಲ್ಲಿ 19ನೇ ಶತಮಾನದ ವ್ಯವಸ್ಥೆಗಳು ಪ್ರಾಯೋಗಿಕವಾಗಿರಲಿಲ್ಲ. ಪರಿಣಾಮವಾಗಿ ಈ ಕಾನೂನುಗಳನ್ನು ಆಧುನೀಕರಿಸಲಾಗಿದೆ ಮತ್ತು ಅವುಗಳಿಗೆ ನಿಜವಾದ ಭಾರತೀಯ ಸ್ವರೂಪವನ್ನು ನೀಡಲಾಗಿದೆ. ಡಿಜಿಟಲ್ ಪುರಾವೆಗಳನ್ನು ಈಗ ಸಾಕ್ಷ್ಯವೆಂದು ಗುರುತಿಸಲಾಗಿದೆ. ತನಿಖೆಯ ಸಮಯದಲ್ಲಿ ಸಾಕ್ಷ್ಯಗಳನ್ನು ತಿರುಚುವುದನ್ನು ತಡೆಯಲು ಇಡೀ ಪ್ರಕ್ರಿಯೆಯ ವಿಡಿಯೋಗ್ರಫಿಯನ್ನು ಕಡ್ಡಾಯಗೊಳಿಸಲಾಗಿದೆ. ನ್ಯಾಯಾಲಯಗಳು ಮತ್ತು ಪೊಲೀಸರು ಈಗ ನೇರವಾಗಿ ಫೋನ್ ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ಸಮನ್ಸ್ ಜಾರಿ ಮಾಡಬಹುದು. ಸಾಕ್ಷಿಗಳ ಹೇಳಿಕೆಗಳನ್ನು ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಮಾಡಲು ಅನುಮತಿ ನೀಡಲಾಗಿದೆ. ಡಿಜಿಟಲ್ ಪುರಾವೆಗಳು ನ್ಯಾಯಾಲಯದಲ್ಲಿ ಮಾನ್ಯತೆ ಪಡೆದಿದ್ದು ನ್ಯಾಯದಾನಕ್ಕೆ ಭದ್ರವಾದ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತವೆ. ಇದು ಅಪರಾಧಿಗಳನ್ನು ಹಿಡಿಯುವಲ್ಲಿ ಉಂಟಾಗುತ್ತಿದ್ದ ಅನಗತ್ಯ ವಿಳಂಬವನ್ನು ನಿವಾರಿಸುತ್ತದೆ. ಈ ಬದಲಾವಣೆಗಳು ರಾಷ್ಟ್ರೀಯ ಭದ್ರತೆಯ ಹಿತದೃಷ್ಟಿಯಿಂದಲೂ ಅತ್ಯಗತ್ಯವಾಗಿದ್ದವು. ಡಿಜಿಟಲ್ ಪುರಾವೆ ಮತ್ತು ತಂತ್ರಜ್ಞಾನದ ಮುನ್ನಡೆಯು ಭಯೋತ್ಪಾದನೆಯ ವಿರುದ್ಧದ ಹೋರಾಟಕ್ಕೆ ಹೆಚ್ಚಿನ ನೆರವು ನೀಡುತ್ತಿದೆ. ಹೊಸ ಕಾನೂನುಗಳ ಅಡಿಯಲ್ಲಿ ಭಯೋತ್ಪಾದಕರು ಮತ್ತು ಭಯೋತ್ಪಾದಕ ಸಂಘಟನೆಗಳು ಇನ್ನು ಮುಂದೆ ಕಾನೂನಿನ ಸಂಕೀರ್ಣತೆಗಳನ್ನು ತಮಗೆ ಅನುಕೂಲಕರವಾಗಿ ಬಳಸಿಕೊಳ್ಳಲು ಸಾಧ್ಯವಿಲ್ಲ. ಈ ಕಾನೂನುಗಳು ಪ್ರತಿಯೊಂದು ಇಲಾಖೆಯ ಕಾರ್ಯಾಚರಣೆಯ ದಕ್ಷತೆಯನ್ನು ಹೆಚ್ಚಿಸಿವೆ ಮತ್ತು ದೇಶದ ಪ್ರಗತಿಯನ್ನು ವೇಗಗೊಳಿಸಿವೆ. ಕಾನೂನು ಅಡೆತಡೆಗಳ ನಿವಾರಣೆಯು ಭ್ರಷ್ಟಾಚಾರಕ್ಕೆ ಮುಕ್ತಿ ಹಾಡಿದ್ದು ಹೂಡಿಕೆಯ ಮೇಲೂ ಸಕಾರಾತ್ಮಕ ಪರಿಣಾಮ ಬೀರಿದೆ. ಈ ಹಿಂದೆ ನ್ಯಾಯಾಲಯದ ವ್ಯಾಜ್ಯಗಳು ವರ್ಷಗಟ್ಟಲೆ ಎಳೆಯಬಹುದು ಎಂಬ ಭೀತಿಯಿಂದ ಹೂಡಿಕೆದಾರರು ಭಾರತದಲ್ಲಿ ಹೂಡಿಕೆ ಮಾಡಲು ಹಿಂಜರಿಯುತ್ತಿದ್ದರು. ಆ ಆತಂಕ ಈಗ ದೂರಾಗಿದೆ. ಇದು ದೇಶದ ಆರ್ಥಿಕತೆಯನ್ನು ಬಲಪಡಿಸುತ್ತದೆ. ಹೊಸ ಅಪರಾಧ ಕಾನೂನುಗಳಲ್ಲಿ ಮೊದಲ ಬಾರಿಗೆ ಭಯೋತ್ಪಾದನೆ, ಸಂಘಟಿತ ಅಪರಾಧ ಮತ್ತು ಗುಂಪು ಹಲ್ಲೆಯನ್ನು ವ್ಯಾಖ್ಯಾನಿಸಲಾಗಿದೆ. ಹೆಚ್ಚುವರಿಯಾಗಿ ಪೊಲೀಸ್, ನ್ಯಾಯಾಂಗ ಮತ್ತು ಪ್ರಾಸಿಕ್ಯೂಷನ್ಗೆ ಸಮಯದ ಮಿತಿಗಳನ್ನು ನಿಗದಿಪಡಿಸಲಾಗಿದೆ. ಈ ನಿಟ್ಟಿನಲ್ಲಿ ಇದು ಮೊದಲನೆಯದ್ದಾಗಿದೆ. ಪೊಲೀಸ್, ಜೈಲುಗಳು, ನ್ಯಾಯಾಂಗ, ಪ್ರಾಸಿಕ್ಯೂಷನ್ ಮತ್ತು ವಿಧಿವಿಜ್ಞಾನ ಈ 5 ಸ್ತಂಭಗಳನ್ನು ಡಿಜಿಟಲ್ ರೂಪದಲ್ಲಿ ಪರಸ್ಪರ ಸಂಪರ್ಕ ಕಲ್ಪಿಸಲಾಗಿದೆ. ವ್ಯಾಪಕ ಸಮಾಲೋಚನೆಯಿಂದ ಮೂಡಿಬಂದ ಸ್ವತಂತ್ರ ಭಾರತದ ಸ್ವಂತ ನ್ಯಾಯ ಸಂಹಿತೆ ಸಂವಿಧಾನದ ಆಶಯದಿಂದ ಪ್ರೇರಿತಗೊಂಡು ಮತ್ತು ಸಂವಿಧಾನದ 75ನೇ ವರ್ಷದ ಸಂದರ್ಭಕ್ಕೆ ಹೊಂದಿಕೆಯಾಗುವಂತೆ ಜುಲೈ 1, 2024ರಿಂದ ಭಾರತೀಯ ನ್ಯಾಯ ಸಂಹಿತೆಯನ್ನು ಜಾರಿಗೆ ತಂದಿದ್ದು ಒಂದು ಮಹತ್ವದ ಮೈಲಿಗಲ್ಲಾಗಿದೆ. ಇದು ಸಂವಿಧಾನದಲ್ಲಿ ಅಡಕವಾಗಿರುವಂತಹ ಆದರ್ಶಗಳನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಇಟ್ಟಂತಹ ಒಂದು ದೃಢ ಹೆಜ್ಜೆಯಾಗಿದೆ. ದೇಶದ ಈ ಹೊಸ ನ್ಯಾಯ ಸಂಹಿತೆಯು ತನ್ನದೇ ಆದ ಸಮಗ್ರ ದಾಖಲೆಯಾಗಿರುವಂತೆಯೇ ಇದನ್ನು ರೂಪಿಸುವ ಪ್ರಕ್ರಿಯೆಯೂ ಅಷ್ಟೇ ವ್ಯಾಪಕವಾಗಿತ್ತು. ಇದು ದೇಶದ ಪ್ರಖ್ಯಾತ ಸಂವಿಧಾನ ತಜ್ಞರು ಮತ್ತು ನ್ಯಾಯಶಾಸ್ತ್ರಜ್ಞರ ಸಮರ್ಪಿತ ಪ್ರಯತ್ನಗಳನ್ನು ಒಳಗೊಂಡಿದೆ. ಈ ಕಾನೂನಿನಲ್ಲಿ ಭಾರತೀಯತೆಯ ಮನೋಭಾವವನ್ನು ತುಂಬಲು ಕೇಂದ್ರ ಸರ್ಕಾರವು 2019ರಿಂದಲೇ ವ್ಯಾಪಕವಾದ ಸಮಾಲೋಚನಾ ಪ್ರಕ್ರಿಯೆಯನ್ನು ಪ್ರಾರಂಭಿಸಿತು. ಹೈಕೋರ್ಟ್ಗಳ ಮುಖ್ಯ ನ್ಯಾಯಮೂರ್ತಿಗಳು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ಕಾನೂನು ವಿಶ್ವವಿದ್ಯಾಲಯಗಳು, ಸಂಸತ್ ಸದಸ್ಯರು, ಮುಖ್ಯಮಂತ್ರಿಗಳು, ರಾಜ್ಯಪಾಲರು, ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತಾಧಿಕಾರಿಗಳು, ಕಾನೂನು ತಜ್ಞರು ಮತ್ತು ಸಾಮಾನ್ಯ ನಾಗರಿಕರು ಸೇರಿದಂತೆ ವ್ಯಾಪಕ ಶ್ರೇಣಿಯ ಪಾಲುದಾರರೊಂದಿಗೆ ಚರ್ಚೆಗಳನ್ನು ನಡೆಸಲಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ವೈಯಕ್ತಿಕವಾಗಿ ಪ್ರತಿಯೊಂದು ಸಾಲನ್ನು ಪರಿಶೀಲಿಸಿದರು. ಬೆಂಚ್ ಬರುವ ವಿಶ್ವನಾಥನ್, ಮಳಿಮಠ್ ಮತ್ತು ಮಾಧವ ಮೆನನ್ ಸಮಿತಿಗಳ ಶಿಫಾರಸುಗಳನ್ನು, ಹಾಗೆಯೇ ಗೃಹ ವ್ಯವಹಾರಗಳ ಸಂಸದೀಯ ಸ್ಥಾಯಿ ಸಮಿತಿಯ 2005ರ 111ನೇ, 2006ರ 110ನೇ ಮತ್ತು 2011ರ 146ನೇ ವರದಿಗಳನ್ನು ಮತ್ತು ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಶಾಸಕರು, ನ್ಯಾಯಾಧೀಶರು, ನ್ಯಾಯಾಂಗ ಮತ್ತು ಕಾನೂನು ವಿಶ್ವವಿದ್ಯಾಲಯಗಳ ಸಲಹೆಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಈ ಕಾನೂನಿನ ಚೌಕಟ್ಟನ್ನು ನಿರ್ಮಿಸಲಾಯಿತು. ಸಂಸತ್ತಿನಲ್ಲಿ ಇದು ಅಂಗೀಕಾರಗೊಂಡು ಮತ್ತು ರಾಷ್ಟ್ರಪತಿಗಳ ಒಪ್ಪಿಗೆ ದೊರೆತ ನಂತರ ಪ್ರತಿಯೊಬ್ಬ ನಾಗರಿಕನು ಸ್ವತಂತ್ರ ಭಾರತದ ಕಾನೂನುಗಳೊಂದಿಗೆ ಪರಿಚಿತನಾಗುವುದನ್ನು ಖಚಿತಪಡಿಸಿಕೊಳ್ಳಲು ದೊಡ್ಡ ಪ್ರಮಾಣದ ಸಾರ್ವಜನಿಕ ಜಾಗೃತಿ ಅಭಿಯಾನಗಳನ್ನು ಪ್ರಾರಂಭಿಸಲಾಯಿತು. ಹೊಸ ಅಪರಾಧ ನ್ಯಾಯ ಸುಧಾರಣಾ ಕಾನೂನುಗಳಲ್ಲಿ ಆದ್ಯತೆಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವು ಮಹತ್ವದ ಬದಲಾವಣೆಗಳನ್ನು ಮಾಡಿದೆ. ಇದು ಅತ್ಯಗತ್ಯವಾಗಿತ್ತು, ಏಕೆಂದರೆ ಇಡೀ ವ್ಯವಸ್ಥೆಯು ಮೂಲತಃ ಬ್ರಿಟಿಷ್ ಪಾರ್ಲಿಮೆಂಟ್ ಜಾರಿಗೆ ತಂದಿದ್ದ 163 ವರ್ಷ ಹಳೆಯ ಐಪಿಸಿ, 125 ವರ್ಷ ಹಳೆಯ ಸಿಆರ್ಪಿಸಿ ಮತ್ತು 150 ವರ್ಷ ಹಳೆಯ ಎವಿಡೆನ್ಸ್ ಆಕ್ಟ್ ಆಧರಿಸಿ ಕಾರ್ಯನಿರ್ವಹಿಸುತ್ತಿತ್ತು.
ವಸಾಹತುಶಾಹಿ ಕಾಲದ ಕಾನೂನುಗಳಿಗಿಂತ ಭಿನ್ನವಾಗಿ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಮಹಿಳೆಯರು, ಮಕ್ಕಳು ಮತ್ತು ರಾಷ್ಟ್ರದ ವಿರುದ್ಧದ ಅಪರಾಧಗಳಿಗೆ ಸಂಬಂಧಿಸಿದ ಸೆಕ್ಷನ್ಗಳಿಗೆ ಮೊದಲ ಆದ್ಯತೆ ನೀಡಲಾಗಿದೆ. ಹಳೆಯ ಕಾನೂನುಗಳ ಅಡಿಯಲ್ಲಿ ಮಹಿಳೆಯರು, ಮಕ್ಕಳು ಮತ್ತು ರಾಷ್ಟ್ರದ ವಿರುದ್ಧದ ಅಪರಾಧಗಳಿಗೆ ಸಂಬಂಧಿಸಿದ ಸೆಕ್ಷನ್ಗಳಿಗಿಂತ ರಾಜದ್ರೋಹ, ಸರ್ಕಾರಿ ಖಜಾನೆ ಲೂಟಿ ಮತ್ತು ಸರ್ಕಾರಿ ಅಧಿಕಾರಿಗಳ ಮೇಲಿನ ದಾಳಿಗೆ ಸಂಬಂಧಿಸಿದ ನಿಬಂಧನೆಗಳೇ ಮೇಲುಗೈ ಸಾಧಿಸಿದ್ದವು. ಈಗ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ 358 ಸೆಕ್ಷನ್ಗಳನ್ನು ಸೇರಿಸಲಾಗಿದೆ. ಈ ಹಿಂದೆ ಇಂಡಿಯನ್ ಪೀನಲ್ ಕೋಡ್ 511 ಸೆಕ್ಷನ್ಗಳನ್ನು ಒಳಗೊಂಡಿತ್ತು. 21 ಅಪರಾಧಗಳನ್ನು ವ್ಯಾಖ್ಯಾನಿಸುವ ಹೊಸ ಸೆಕ್ಷನ್ಗಳನ್ನು ಸೇರಿಸಲಾಗಿದೆ. 41 ಸೆಕ್ಷನ್ಗಳು ಈಗ ಹೆಚ್ಚಿನ ಅವಧಿಯ ಜೈಲು ಶಿಕ್ಷೆಯನ್ನು ಒಳಗೊಂಡಿವೆ. 82 ಅಪರಾಧಗಳಿಗೆ ವಿಧಿಸುವ ದಂಡದ ಮೊತ್ತವನ್ನು ಹೆಚ್ಚಿಸಲಾಗಿದೆ ಮತ್ತು 25 ಅಪರಾಧಗಳಿಗೆ ಕಡ್ಡಾಯ ಕನಿಷ್ಠ ಶಿಕ್ಷೆಯನ್ನು ಪರಿಚಯಿಸಲಾಗಿದೆ. 19 ಸೆಕ್ಷನ್ಗಳನ್ನು ರದ್ದುಗೊಳಿಸಲಾಗಿದೆ. 6 ಅಪರಾಧಗಳಿಗೆ ಸಮುದಾಯ ಸೇವೆಯನ್ನು ಶಿಕ್ಷೆಯ ರೂಪವಾಗಿ ಪರಿಚಯಿಸಲಾಗಿದೆ. ಸ್ವಾತಂತ್ರ್ಯ ಬಂದ ನಂತರ 7 ದಶಕಗಳಲ್ಲಿ ನ್ಯಾಯಾಂಗ ವ್ಯವಸ್ಥೆಯು ಎದುರಿಸಿದ ಸವಾಲುಗಳ ಕುರಿತು ಆಳವಾದ ಚರ್ಚೆಗಳನ್ನು ನಡೆಸಲಾಯಿತು. ಕಾನೂನಿನ ಪ್ರತಿಯೊಂದು ಆಯಾಮವನ್ನು ಅದರ ಪ್ರಾಯೋಗಿಕ ಅನ್ವಯಿಕೆ ಮತ್ತು ಭವಿಷ್ಯದ ಪ್ರಸ್ತುತತೆಗಾಗಿ ಸೂಕ್ಷ್ಮವಾಗಿ ಪರಿಶೀಲಿಸಲಾಯಿತು. ಸಮುದ್ರ ಮಂಥನದಂತಿದ್ದ ಈ ಕಠಿಣ ಮಂಥನ ಪ್ರಕ್ರಿಯೆಯಿಂದಲೇ ಅಮೃತ ಕಾಲಕ್ಕಾಗಿ ಅಮೃತ ಧಾರೆಯಂತೆ ಈ ಭಾರತೀಯ ನ್ಯಾಯ ಸಂಹಿತೆಯು ಹೊರಹೊಮ್ಮಿತು. ಇಂತಹ ಅಪಾರ ಸಹಯೋಗದಿಂದ ಮೂಡಿಬಂದ ಭಾರತದ ಈ ಹೊಸ ನ್ಯಾಯ ಸಂಹಿತೆಯು ದೇಶದ ನ್ಯಾಯದಾನದ ಪಯಣದಲ್ಲಿ ಒಂದು ಮೈಲಿಗಲ್ಲಾಗಿದೆ ಎಂದು ಸಾಬೀತಾಗುತ್ತಿದೆ. ಜುಲೈ 1, 2024ರಂದು ಈ ಕಾನೂನುಗಳ ಅನುಷ್ಠಾನದೊಂದಿಗೆ ಬ್ರಿಟಿಷ್ ರಾಜ್ ಮತ್ತು ವಸಾಹತುಶಾಹಿ ಯುಗದ ಗುಲಾಮಗಿರಿಯ ಎಲ್ಲಾ ಕುರುಹುಗಳನ್ನು ತೆಗೆದುಹಾಕಲಾಯಿತು. ಸಂಪೂರ್ಣವಾಗಿ ಸ್ಥಳೀಯ ಕಾನೂನು ಚೌಕಟ್ಟನ್ನು ಜಾರಿಗೆ ತರಲಾಯಿತು. ಈಗ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಿ 531 ಸೆಕ್ಷನ್ಗಳು ಇವೆ. ಆದರೆ 1973ರ ಹಳೆಯ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನಲ್ಲಿ 484 ಸೆಕ್ಷನ್ಗಳಿದ್ದವು. ಇದರಲ್ಲಿ 14 ಸೆಕ್ಷನ್ಗಳನ್ನು ರದ್ದುಗೊಳಿಸಲಾಗಿದೆ. 177 ನಿಬಂಧನೆಗಳನ್ನು ತಿದ್ದುಪಡಿ ಮಾಡಲಾಗಿದೆ. 9 ಹೊಸ ಸೆಕ್ಷನ್ಗಳು ಮತ್ತು 39 ಹೊಸ ಉಪ ಸೆಕ್ಷನ್ಗಳನ್ನು ಸೇರಿಸಲಾಗಿದೆ. 44 ಹೊಸ ಸ್ಪಷ್ಟೀಕರಣಗಳು ಮತ್ತು ವಿವರಣೆಗಳನ್ನು ಸೇರಿಸಲಾಗಿದೆ. 35 ಸೆಕ್ಷನ್ಗಳು ಈಗ ನಿರ್ದಿಷ್ಟ ಸಮಯದ ಮಿತಿಗಳನ್ನು ಒಳಗೊಂಡಿವೆ. 35 ಆಡಿಯೋ ವಿಡಿಯೋ ನಿಬಂಧನೆಗಳನ್ನು ಪರಿಚಯಿಸಲಾಗಿದೆ. ಜೂನ್ 30, 2024ರವರೆಗೆ ದೇಶದಲ್ಲಿ ಜಾರಿಯಲ್ಲಿದ್ದಂತಹ ಕಾನೂನುಗಳು ಸ್ವತಂತ್ರ ಭಾರತದ ಮನೋಭಾವಕ್ಕೆ ಧಕ್ಕೆ ತರುವಂತಹ ಆಕ್ಷೇಪಾರ್ಹ ಪದಾವಳಿಗಳನ್ನು ಹೊಂದಿದ್ದವು. ಆದರೂ ಸ್ವಾತಂತ್ರ್ಯ ಬಂದು 75 ವರ್ಷಗಳ ನಂತರವೂ ಇದೇ ಕಾನೂನುಗಳು ಅನ್ವಯವಾಗುತ್ತಿದ್ದವು. ಈ ಹಳೆಯ ಕಾನೂನಿನಲ್ಲಿದ್ದಂತಹ ಪದಾವಳಿಗಳೆಂದರೆ ಯುನೈಟೆಡ್ ಕಿಂಗ್ಡಮ್ನ ಸಂಸತ್ತು, ಪ್ರಾಂತೀಯ ಶಾಸನ ಸಭೆಗಳು, ಬ್ರಿಟಿಷ್ ಪ್ರಜಾಪ್ರಭುತ್ವದ ಪ್ರತಿನಿಧಿಗಳು, ಲಂಡನ್ ಗೆಜೆಟ್, ಜೂರಿ, ಯುನೈಟೆಡ್ ಕಿಂಗ್ಡಮ್ ಆಫ್ ಗ್ರೇಟ್ ಬ್ರಿಟನ್ ಆ್ಯಂಡ್ ಐರ್ಲೆಂಡ್, ಹರ್ ಮ್ಯಾಜಿಸ್ಟ್ರೇಟ್ಸ್ ಗವರ್ನಮೆಂಟ್, ಲಂಡನ್ ಗೆಜೆಟ್ ಸೂಚಿಸಿದ ಪ್ರಕ್ರಿಯೆಗಳು, ಬ್ರಿಟಿಷ್ ಕ್ರೌನ್, ಇಂಗ್ಲೆಂಡ್ ನ್ಯಾಯಾಲಯಗಳ ಸಂಪ್ರದಾಯಗಳು ಮತ್ತು ಬ್ಯಾರಿಸ್ಟರ್ ಎಂಬ ಪದಗಳು. ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ ಈಗ 170 ನಿಬಂಧನೆಗಳು ಇವೆ. 1872ರ ಮೂಲ ಇಂಡಿಯನ್ ಎವಿಡೆನ್ಸ್ ಆಕ್ಟ್ನಲ್ಲಿ 167 ಸೆಕ್ಷನ್ಗಳಿದ್ದವು. 24 ನಿಬಂಧನೆಗಳಲ್ಲಿ ಬದಲಾವಣೆಗಳನ್ನು ಮಾಡಲಾಗಿದೆ. 2 ಹೊಸ ಸೆಕ್ಷನ್ಗಳು ಮತ್ತು 6 ಉಪ ಸೆಕ್ಷನ್ಗಳನ್ನು ಸೇರಿಸಲಾಗಿದ್ದು 6 ಸೆಕ್ಷನ್ಗಳನ್ನು ತೆಗೆದುಹಾಕಲಾಗಿದೆ. ಇದು ಭಾರತದ ಅಪರಾಧ ನ್ಯಾಯ ವ್ಯವಸ್ಥೆಯಲ್ಲಿ ಹೊಸ ಯುಗದ ಆರಂಭವನ್ನು ಸಾರಿತು. ಈ ಕಾನೂನಿನ ಸಂಪೂರ್ಣ ಅನುಷ್ಠಾನದೊಂದಿಗೆ ತಾರೀಖ್ ಪೇ ತಾರೀಖ್ ಅಂದರೆ ಮುಂದೂಡಿಕೆಯ ಮೇಲೆ ಮುಂದೂಡಿಕೆ ಎಂದು ಪ್ರಸಿದ್ಧವಾಗಿದ್ದ ಅಂತ್ಯವಿಲ್ಲದ ನ್ಯಾಯಾಲಯದ ಮುಂದೂಡಿಕೆಗಳ ಯುಗಕ್ಕೆ ಮುಕ್ತಿ ಸಿಕ್ಕಿದೆ. ಯಾವುದೇ ಸಂತ್ರಸ್ತರಿಗೆ 3 ವರ್ಷಗಳ ಒಳಗಾಗಿ ನ್ಯಾಯ ಸಿಗುವುದನ್ನು ಖಾತ್ರಿಪಡಿಸುವ ನ್ಯಾಯಾಂಗ ವ್ಯವಸ್ಥೆಯನ್ನು ಈಗ ದೇಶದಲ್ಲಿ ಸ್ಥಾಪಿಸಲಾಗಿದೆ. ಕಳೆದ 2 ವರ್ಷಗಳಲ್ಲಿ ಭಾರತದ ಈ ಹೊಸ ಕಾನೂನುಗಳು ನ್ಯಾಯದಾನದ ಇಡೀ ಸ್ವರೂಪವನ್ನೇ ಬದಲಾಯಿಸಿದ್ದು, ಈ ಬದಲಾವಣೆಯನ್ನು ಈಗ ಪ್ರತಿಯೊಬ್ಬ ನಾಗರಿಕನು ನೇರವಾಗಿ ಅನುಭವಿಸುತ್ತಿದ್ದಾನೆ. ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ಪರಿಚಯಿಸಲಾದ ಭಾರತೀಯ ನ್ಯಾಯ ಸಂಹಿತೆಯು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಭಾರತದ ಹೊಸ ಮನಸ್ಥಿತಿಯನ್ನು ಪ್ರತಿಬಿಂಬಿಸುವ ಮೂಲಕ ನ್ಯಾಯದಾನ ಪ್ರಕ್ರಿಯೆಯಲ್ಲಿ ಒಂದು ಹೊಸ ಆರಂಭವನ್ನು ಸೃಷ್ಟಿಸಿದೆ. ಸ್ವತಂತ್ರ ಭಾರತದ ನ್ಯಾಯ ಸಂಹಿತೆಯು ಸಮಾನ, ಸಾಮರಸ್ಯ ಮತ್ತು ಸಾಮಾಜಿಕ ನ್ಯಾಯದ ಆದರ್ಶಗಳೊಂದಿಗೆ ಹೆಣೆಯಲ್ಪಟ್ಟಿದೆ. ಕಾನೂನಿನ ಕಣ್ಣಿನಲ್ಲಿ ಎಲ್ಲರೂ ಸಮಾನರು ಎಂದು ಅನೇಕ ಬಾರಿ ಹೇಳಲಾಗುತ್ತದೆ. ಆದರೆ ವಾಸ್ತವವು ಸಾಕಷ್ಟು ಭಿನ್ನವಾಗಿತ್ತು. ಬಡವರು ಮತ್ತು ದುರ್ಬಲರು ಕಾನೂನಿಗೆ ಹೆದರುತ್ತಿದ್ದರು ಮತ್ತು ನ್ಯಾಯಾಲಯಗಳು ಅಥವಾ ಪೊಲೀಸ್ ಠಾಣೆಗಳಿಗೆ ಕಾಲಿಡಲು ಹಿಂಜರಿಯುತ್ತಿದ್ದರು. ಆದರೆ ಈಗ ಭಾರತೀಯ ನ್ಯಾಯ ಸಂಹಿತೆಯು ಈ ಸಾಮಾಜಿಕ ಮನಸ್ಥಿತಿಯನ್ನು ಬದಲಾಯಿಸುತ್ತಿದೆ. ದೇಶದ ಕಾನೂನುಗಳು ತಮಗೆ ಸಮಾನತೆಯನ್ನು ಖಾತರಿಪಡಿಸುತ್ತವೆ ಎಂಬ ನಂಬಿಕೆ ಸಾರ್ವಜನಿಕರಲ್ಲಿ ಮೂಡಲಾರಂಭಿಸಿದೆ. ಇದು ಸಂವಿಧಾನವು ಭರವಸೆ ನೀಡಿದ ನಿಜವಾದ ಸಾಮಾಜಿಕ ನ್ಯಾಯವಾಗಿದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಇಂದಿನ ವಿಷಯ ನ್ಯಾಯದ ಲಭ್ಯತೆಯಲ್ಲಿ ಒಂದು ಹೊಸ ಯುಗ. ಬರಹ ಕೃಪೆ ನ್ಯೂ ಇಂಡಿಯಾ ಸಮಾಚಾರ. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್.
ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.